ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪುಟ್ ಮೇಡಮ್, ಅಲ್ಲಿ ಯಾಕೆ ನಿಂತಿದ್ಯಾ? ಬಾ ಒಳಗೆ. ಯಾಕೆ ಪುಟ್ ಮೇಡಮ್ ಅಲ್ಲೇ ನಿಂತೆ? ಮುಂದೆ ಬಾ. ಸಾರಿ ದುರ್ಗಾ. ಯಾಕೆ ಪುಟ್ ಮೇಡಮ್? ನನ್ನಿಂದಾಗಿ ಇವತ್ತೆಲ್ರೂ ನಿಂಗೆ ಭಯೋ ಹಾಗಾಯ್ತು. ಇಲ್ಲ ಪುಟ್ ಮೇಡಮ್, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಇಲ್ಲ, ನಾನು ತಪ್ಪು ಮಾಡಿದೆ. ನಿಂಗೆ ನಮ್ಮಲ್ಲಿ ಕೋಪ ಬಂದಿರ್ಬೇಕು ಅಲ್ವಾ? ಇಲ್ಲಪ್ಪ, ನಾನು ಯಾವತ್ತಾದ್ರೂ ನಿನ್ ಮೇಲೆ ಕೋಪ ಮಾಡ್ಕೋತೀನ? ಸಾಧ್ಯನೇ ಇಲ್ಲ. ಇಲ್ಲ, ನಾನು ನಂಬಲ್ಲ. ನಾನು ತಪ್ಪು ಮಾಡಿದೆ, ಅದಕ್ಕೆ ನೀನೇನ್ ಹೇಳಿದ್ರು ನಾನು ಮಾಡ್ತೀನಿ. ನನಗೆ ಕ್ಷಮಿಸು ದುರ್ಗಾ. ಏನ್ ಹೇಳಿದ್ರು ಮಾಡ್ತೀಯಾ? ಹ್ಞೂ. ಏನ್ ಹೇಳಿದ್ರು? ಏನ್ ಹೇಳಿದ್ರು? ಹಾಗಾದ್ರೆ ನೀನು ನನ್ನ ಹತ್ರ ಕ್ಷಮೆ ಕೇಳ್ತಿದ್ಯಲ್ಲ, ಇದೇ ತರ ಹೋಗಿ ನಿಮ್ಮ ಅಪ್ಪ ಹತ್ರನೂ ಕ್ಷಮೆ ಕೇಳು. ದುರ್ಗಾ, ಪುಟ್ ಮೇಡಮ್, ನೀನ್ ಹೀಗೆ ಮಾಡಿರೋದ್ರಿಂದ ನನಗೆ ಯಾವುದೇ ತರ ನೋವು ಆಗಿಲ್ಲ. ಇದರಿಂದ ನಿಜವಾಗ್ಲೂ ನೋವಾಗಿರೋದು ನಿಮ್ಮ ಅಪ್ಪಂಗೆ. ನಮ್ಮಿಂದ ಯಾರಿಗಾದ್ರೂ ನೋವಾದ್ರೆ ನಾವು ಹೋಗೋರಿಗೆ ಕ್ಷಮೆ ಕೇಳ್ಬೇಕಲ್ವಾ? ಇಲ್ಲ, ನಾನು ಕೇಳಲ್ಲ. ನಂಗೆ ಗೊತ್ತು, ಇವತ್ತು ಅವ್ರು ಬೇಕಂತ ನಾಟಕ ಮಾಡಿದ್ದಾರೆ, ಅವತ್ತಿನ ತರ. ಅಯ್ಯೋ ಪುಟ್ ಮೇಡಮ್, ಅದು ಆ ಥರ ಅಲ್ಲ. ಅವತ್ತಾಗ ಅವ್ರು ಮಾಡೋದಕ್ಕೆ ಕಾರಣ ನಾನೇ ಅಂತ. ಅದು ನನ್ನ ತಪ್ಪು. ನನ್ನಿಂದನೇ ಅವ್ರ ತಲೆ ಸುತ್ತಿ ಬೀಳೋ ಥರ ನಾಟಕ ಮಾಡಿದ್ದು. ಆದರೆ ಇವತ್ತು ಅವ್ರಿಗೆ ನಿಜವಾಗ್ಲೂ ನೋವಾಗಿದೆ. ಸರಿ, ಅವ್ರಿಗೆ ನಿಜವಾಗ್ಲೂ ನೋವು ಆಗಿದ್ರು ಪರವಾಗಿಲ್ಲ, ಯಾಕಂದ್ರೆ ಅವ್ರಿಗೆ ನೋವು ಆಗ್ಲೇಬೇಕು. ಒಳ್ಳೇದಾಯ್ತು, ಯಾಕಂದ್ರೆ ಅವ್ರಿಗೆ ಹಾಗೆ ಆಗ್ಬೇಕು. ಮೇಡಮ್, ಇಲ್ಲ ಇಲ್ಲ, ಮಡಿಕೆ ಮಡಿಕೆ, ಆತ್ಮ ಆತ್ಮ ಈ ಮಡಿಕೆ ಒಳಗಿನ ಸತ್ಯ ಗೊತ್ತಿರೋದು ನಿನಗೆ ಮಾತ್ರ. ನಯವಂಚನೆ, ನಯವಂಚನೆ, ಆತ್ಮ ಬಂಧನ, ತಪ್ಪು, ಅಪರಾಧ. ಹೌದು, ತಪ್ಪು. ಈ ಮಡಿಕೆ ನಿನ್ನ ವಶ ಆಗಬೇಕು ಅನ್ನೋದು ನಿನ್ನ ಆಸೆ ತಾನೇ? ಹೌದು ಹೌದು. ಸಾಧ್ಯವೇ ಇಲ್ಲ. ನಿನಗೆ ಬೇಕಾದ್ದು ಅಷ್ಟು ಸುಲಭವಾಗಿ ಸಿಗೋದಕ್ಕೆ ಹೇಗೆ ಸಾಧ್ಯ? ಸಿಗೋದು ಸುಲಭ, ಪಡೆದುಕೊಳ್ಳೋದಕ್ಕೆ ಕಷ್ಟ ಪಡಬೇಕು. ಏನು ಏನು ಯಾವ ಕಷ್ಟ? ಓ, ಕಷ್ಟಪಟ್ಟಾದ್ರೂ ಪಡೆದುಕೊಳ್ಳೋದಕ್ಕೆ ಸಿದ್ಧವಾಗಿರೋ ಹಾಗಿದೆ. ಹೌದು, ಆತ್ಮ ಆತ್ಮ. ಇವತ್ತು ನಿನ್ನ ಕಣ್ಣು ಮುಂದೆಯೇ ಇದರ ನಾಶ. ಇಲ್ಲ ಇಲ್ಲ, ತಪ್ಪು ತಪ್ಪು. ನಾನು ಹೇಳೋ ಮಾತನ್ನ ನೀನು ಕೇಳಿದ್ರೆ ಮಾತ್ರ ಈ ಮಡಿಕೆ ಯಥಾಸ್ಥಿತಿಯಲ್ಲಿ ಉಳಿಯುತ್ತೆ. ಇಲ್ಲ ಅಂದ್ರೆ ಇವತ್ತು ನಿನ್ನ ಮುಂದೆಯೇ ಇದರ ಸರ್ವನಾಶ. ಇಲ್ಲ ಇಲ್ಲ, ಹೇಳು, ನಾನು ಸಿದ್ಧ. ಕೊಟ್ಟ ಮಾತಿಗೆ ತಪ್ಪೋ ಹಾಗಿಲ್ಲ. ನಂಬಿಕೆ ದ್ರೋಹಿ ನಾನಲ್ಲ, ನೀನು. ಈ ಮಂಡಲದ ಅರ್ಥ ಸ್ವಯಂ ದಿಗ್ಬಂಧನ. ಹೌದು, ನೀನೀಗ ಮನಪೂರ್ತಿಯಾಗಿ ಈ ಮಂಡಲದೊಳಗೆ ಬಂದು ನಿನ್ನನ್ನು ನೀನೇ ದಿಗ್ಬಂಧನಕ್ಕೆ ಒಳಪಡಿಸಿಕೊಳ್ಳಬೇಕು. ಪುಟ್ ಮೇಡಮ್, ನೀನ್ ಏನ್ ಹೇಳ್ತಿದ್ಯಾ? ಆ ಮಾತಿನ ಅರ್ಥ ಏನು ಅಂತ ನಿಂಗೆ ಗೊತ್ತಿದ್ಯಾ? ಹೌದು, ನಂಗೆ ಗೊತ್ತು. ಅವ್ರಿಗೆ ಹಾಗೆ ಆಗ್ಬೇಕು. ತಪ್ಪು ಪುಟ್ ಮೇಡಮ್, ಹಾಗೆಲ್ಲ ಮಾತಾಡ್ಬಾರ್ದು. ಮಕ್ಳು ತರ ಇರ್ಬೇಕು. ನೀನ್ ಹೀಗೆಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೋಡು ಪುಟ್ ಮೇಡಮ್, ನೀನ್ ಎಷ್ಟೇ ನೋವು ಮಾಡಿದ್ರು ನಿಮ್ಮಪ್ಪ ನಿನ್ನನ್ನೇ ಪ್ರೀತಿ ಮಾಡ್ತಾರೆ. ನೀನು ಅವ್ರನ್ನ ಎಷ್ಟೇ ದ್ವೇಷ ಮಾಡಿದ್ರು ಅವ್ರು ನಿನ್ನ ಅಷ್ಟೇ ಪ್ರೀತಿಸ್ತಾರೆ. ನೀನಿವಾಗ ಅವ್ರನ್ನ ಕೆಟ್ಟವರು ಅಂತ ಅಂದ್ರೂ
ಅವ್ರು ನಿನಗೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸ್ತಾರೆ. ಯಾಕೆ ಹೇಳು? ಯಾಕಂದ್ರೆ ಅವ್ರು ನಿಮ್ಮಪ್ಪ. ಪುಟ್ ಮೇಡಮ್, ಕೆಲವು ಸಲ ನಮ್ಮ ಹತ್ರ ಏನಿದೆಯೋ ಅದನ್ನ ಜೋಪಾನ ಮಾಡೋದ್ ಬಿಟ್ಟು ಬೇರೆ ಏನೋ ಹುಡುಕ್ತಿವಂತೆ. ಇವಾಗ ನಿನ್ ಕತೆನೂ ಹಾಗೆ ಆಗಿದೆ. ನಿಮ್ಮಪ್ಪ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಗೊತ್ತಾ? ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಇನ್ನೇನ್ ಬೇಕು ನಿನಗೆ? ಪುಟ್ ಮೇಡಮ್, ಮಾಯನ ಅವ್ರಿಗೆ ಮದ್ವೆ ಆಗಕ್ ಇಷ್ಟ ಇಲ್ಲ ಅಂದ್ರೂ ನಿನ್ಗೊಬ್ಳು ತಾಯಿ ಸಿಗ್ಲಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರಿಗೆ ಮದ್ವೆ ಆಗೋದಕ್ಕೆ ಒಪ್ಕೊಂಡ್ರು. ಆಮೇಲೆ ನೀನ್ ನನ್ನನ್ನು ಹಚ್ಕೊಂಡ್ಮೇಲೆ ಅವ್ರು ನನ್ ಜೊತೆಲೆ ಇರೋದಕ್ಕೆ ನಿರ್ಧಾರ ಮಾಡಿದ್ರು. ನಿನ್ಗೋಸ್ಕರ ಅವ್ರು ಏನೇನೋ ಮಾಡೋದಕ್ ಪ್ರಯತ್ನ ಪಟ್ಟಾಗೆಲ್ಲ ಅವ್ರಿಗೆ ನೋವಾಗ್ತಾ ಬಂತು. ಆದ್ರೆ ಅದನ್ನೆಲ್ಲ ನಿನಗೋಸ್ಕರ ತಡ್ಕೊಂಡಿದ್ದಾರೆ. ನೋಡು, ನೀನ್ ಅವ್ರಿಗೆ ಒಂದೇ ಒಂದ್ಸಲ ಅಪ್ಪ ಅಂತ ಕರಿಬೇಕು. ಇದೊಂದೇ ಆಸೆ ಅವ್ರಿಗಿರೋದು. ಪುಟ್ ಮೇಡಮ್, ಅಪ್ಪ ಜೊತೆಲಿರೋದು ಒಂದು ಅದೃಷ್ಟ. ಆ ಅದೃಷ್ಟ ಎಲ್ಲರಿಗೂ ಸಿಗೋದಿಲ್ಲ ಪುಟ್ ಮೇಡಮ್. ನೀನು ತುಂಬಾ ಅದೃಷ್ಟ ಮಾಡಿದ್ಯಾ. ಇವಾಗ ನನ್ನನ್ನೇ ನೋಡು, ನನಗಪ್ಪ ಇದ್ರೂ ಇಲ್ದೇ ಇರೋ ತರ ಇದ್ದೀನಿ. ನೀನ್ ನಮ್ಮಪ್ಪನ್ ನೋಡಿದ್ಯಲ್ವಾ, ಅವ್ರು ಹೇಗಿದ್ದಾರೆ ಅಂತ. ನಮ್ಮಮ್ಮ ತೀರ್ಕೊಂಡ್ಮೇಲೆ, ನಮ್ಮ ಅಕ್ಕ ಕಳ್ದೋದ್ಮೇಲೆ ನಮ್ಮಪ್ಪ ಹೇಗಾದ್ರು ಅಂತ ನನಗದನ್ನ ನೆನ್ಸ್ಕೊಳಕ್ಕೂ ಇಷ್ಟ ಇಲ್ಲ. ನಮ್ಮಪ್ಪನ ನನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಗೊತ್ತಾ? ನಮ್ಮಪ್ಪ ನನ್ ಮಗಳೇ ಅಂತ ಕರೆದಿದ್ದು, ಅವ್ರ ಜೊತೆ ನಾನು ಊಟ ಮಾಡಿದ್ದು, ಅವ್ರ ಕೈ ಹಿಡ್ಕೊಂಡು ಪೇಟೆ ಸುತ್ತಿದ್ದು, ಇದ್ಯಾವುದು ನನಗೆ ನೆನಪಿಲ್ಲ ಗೊತ್ತಾ? ಯಾಕೆ ಗೊತ್ತಾ? ನಾನು ಇದನ್ನೆಲ್ಲ ನಿಮ್ಮಪ್ಪ ಹತ್ರ ಕೇಳಕ್ಕೂ ಆಗಲ್ಲ. ನಾನು ಇದನ್ನೆಲ್ಲ ಕೇಳಿದ್ರೆ ಅವ್ರಿಗದ ಅರ್ಥನೂ ಆಗೋದಿಲ್ಲ. ಎಷ್ಟೊಂದ್ ಸಲ ಅವ್ರಿಗೆ ನನ್ ಗುರ್ತು ಸಿಗುತ್ತಾ ಅನ್ನೋದೇ ನನ್ನ ಅನುಮಾನ. ನನಗ್ ಬೇಜಾರಾದ್ರೆ ಅದನ್ನ ನಮ್ಮಪ್ಪನ ಹತ್ರ ಹೇಳ್ಕೊಳಕ್ಕಾಗಲ್ಲ. ಆದ್ರೆ ನಿನಗೊಂದ್ ಸಣ್ಣ ಗಾಯ ಆದ್ರೆ ಸಾಕು, ನಿನಗಿಂತ 10 ಪಟ್ಟು ಜಾಸ್ತಿ ನಿಮ್ಮಪ್ಪ ನೋವು ಪಡ್ತಾರೆ. ನಿನ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಅಂತದ್ರಲ್ಲಿ ಅವ್ರಿಗೆ ನೋವಾದ್ರೆ ಅವ್ರಿಗೆ ಹಾಗೆ ಆಗ್ಬೇಕು ಅಂತ ಹೇಳ್ತಿದ್ಯಲ್ಲ, ಹೀಗೆಲ್ಲ ಹೇಳೋದಕ್ಕಾದ್ರೆ ನಿಂಗೆ ಬನ್ಸ್ ಬರುತ್ತಾ? ತಪ್ಪಲ್ವಾ ಪುಟ್ ಮೇಡಮ್? ನೋಡು, ಅಪ್ಪ ನಮ್ ಜೊತೆ ಇರೋದು ಪುಣ್ಯ. ಬಾಸ್ ಅಂತ ಅಪ್ಪ ಸಿಗಕ್ಕೆ ನೀನ್ ಪುಣ್ಯ ಮಾಡಿದ್ಯಾ. ಹೀಗೆಲ್ಲ ಹೇಳ್ಬಾರ್ದಲ್ವಾ? ಇಲ್ಲ, ನಾನು ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಅವ್ರಿಗೆ ಹಾಗೆ ಆಗ್ಬೇಕು. ಪುಟ್ ಮೇಡಮ್,